ಅಂದರೆ ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಯಾವಾಗಲೂ ಹೇಳ್ತಾರೆ. ಎಲ್ಲರಿಗೂ ಗೊತ್ತಿರುವಂಥ ಹಾಡಿದೆ. ಅದರಲ್ಲಿ ಏನಪ್ಪ ಅಂದರೆ ಆಗದ್ರಿಂದ ಕೈಲಾಗದ್ರಿಂದ ಎಲ್ಲರಿಗೂ ಗೊತ್ತಿರೋ ಎಲ್ಲ ಕೈ ಕಟ್ಟಿ ಕುಳಿತಾರೆ ಸಾಗದ ಕೆಲಸವು ಮುಂದೆ. ಅದರಲ್ಲಿ ಕೊನೆಯೇ ಒಂದು ಸಾಲು ಬರುತ್ತೆ ನೋಡಿ, ಕೊನೆಯ ಒಂದು ಪ್ಯಾರಾಗ್ರಾಫು ನನಗೆ ಭಾಳಷ್ಟು ಹತ್ತಿರವಾಗಿರುವಂಥ ಒಂದು ಪ್ಯಾರಾಗ್ರಾಫ್ ಅದು. ಏನಪ್ಪ ಅಂತಂದರೆ, ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದನ್ನು ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಅಂತ. ಆ ರೀತಿ ದುಡಿಮೆಯನ್ನು ನಂಬಿ ಬದುಕುವಂತ ಒಂದು ದಾರಿದೀಪ ನನಗಾಗಲಿ, ಎಲ್ಲ ಜನತೆ ಮಾರ್ಗದರ್ಶನ ಹಾಗೂ ಆಶೀರ್ವಾದ ಖಂಡಿತ ನನ್ನ ಮೇಲೆ ಇರಲಿ ಅಂತ ನಾನು ಸಹೃದಯದಿಂದ ವಿನಯವಾಗಿ ಎಲ್ಲರನ್ನು ಪ್ರಾರ್ಥಿಸ್ಕೊಂತೀನಿ. ಹಾಗೂ ಎಲ್ಲ ಗಣ್ಯರು ಕೊಟ್ಟಿರುವಂಥ ಹಿತವಚನಗಳನ್ನು, ಮಾರ್ಗದರ್ಶನವನ್ನು ನನ್ನ ಜೀವನದಲ್ಲಿ ಆದಷ್ಟು ಅಳವಡಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇನ್ನು ಮುಖ್ಯವಾಗಿ ಹೇಳ್ಬೇಕಂತಂದರೆ, ನಮ್ಮ ನಾಡು ಎಷ್ಟು ಫೇಮಸ್ ಅಂತಂದರೆ, ಕಲ್ಲಾದರೆ ನಾನು ಬೇಲೂರ ಗುಡಿಯಲ್ಲಿ ಇರಬೇಕು, ಆದರೆ ಮಣ್ಣಾದರೆ ಕೋಲಾರದ ಮಣ್ಣಲ್ಲಿ ಚಿನ್ನದ ಮಣ್ಣಲ್ಲಿ ಚಿನ್ನ ಆಗಬೇಕು ಅಂತ ಹೇಳ್ತಾರೆ. ಧನ್ಯವಾದ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಜಿಲ್ಲೆ ಜನತೆ ಅತ್ಯಂತ ಭಾವನಾತ್ಮಕ ಜೀವಿಗಳು. ಎಲ್ಲರಿಗೂ ಮನಸ್ಸಿಗೆ ಹತ್ತಿರವಾಗಿ ತಗೊಂತೀವಿ ನಾವು ಏನೇ ಒಂದು ವಿಷಯ ಆದ್ರೂ. ಹಾಗಾಗಿ ನನ್ಗೆ ಒಂದೇ ಆಸೆ ಅಂತಂದರೆ, ಇದು ಇಲ್ಲಿಗೆ ನಿಲ್ಬಾರ್ದು. ಇದೊಂದು ನಮ್ಮದು ಮೊದಲನೇ ಪ್ರಯತ್ನ ಅಷ್ಟೇ. ಇಲ್ಲಿಂದ ನಾವು ಹೇಗೆ ಸಮಾಜವನ್ನು ಹೇಗೆ ನಾವು ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ, ದಟ್ ಕಾನ್ಸೆಪ್ಟ್ ಇಸ್ ವೆರಿ ನಿಯರ್ ಟು ಮೀ. ಅಂದರೆ ನಾವು ಹೇಗೆ ಸಮಾಜಕ್ಕೆ ಮರುಪಾವತಿ ಕೊಡ್ತೀವಿ. ನಾವು ಏನೇ ತಗೊಂಡಿದ್ದ ಸಮಾಜದ ಸಾಲ, ನೀವು ಕೊಡ್ತಿರೋ ಸಾಲನೇ ಇದು ನನಗೆ, ಅದನ್ನು ನಾನು ಹೇಗೆ ಮರುಪಾವತಿ ಮಾಡ್ತೀನಿ, ಅದು ಮುಖ್ಯವಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಆಶೀರ್ವಾದ ಖಂಡಿತ ಬೇಕೇ ಬೇಕು ನನಗೆ. ಎಲ್ಲೇ ಒಂದು ಪೋಸ್ಟಿಂಗ್ ಆಗ್ಬೋದು, ಎಲ್ಲೇ ಒಂದು ತಾಲೂಕಲ್ಲಿ ಎಲ್ಲೇ ಜಿಲ್ಲೆಯಲ್ಲಿ ಕೆಲಸ ಮಾಡಿರ್ಬೋದು, ಆದರೆ ಎಲ್ಲಾದರೂ ಎಂತಾದರೂ ಎಂದೆಂದು ನೀವು ಕನ್ನಡವಾಗಿರು, ನನ್ನ ಕನ್ನಡವಾಗಿ ಭಾಳಷ್ಟು ಆಸೆ ಇದೆ. ಇನ್ನೂ ಭಾಳಷ್ಟು ಹೇಳ್ಬೇಕಂತ ಇದೆ, ಬಟ್ ಸಮಯ ಭಾಳಷ್ಟು ಕಡಿಮೆ ಇದೆ. ಹಾಗಾಗಿ ಎಲ್ಲ ಗಣ್ಯರು ಮಾತಾಡಿದ್ದಾರೆ, ಹಾಗೂ ನಿರೂಪಕರು ಅರ್ಧ ಗಂಟೆ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಆದಷ್ಟು ಮೊಟಕು ಮಾಡಿ ಹೇಳಿದ್ದೀನಿ. ಇನ್ನು ಒಂದು ಮುಖ್ಯವಾದ ಮಾತು ಹೇಳ್ಬೇಕಂತಂದರೆ, ಇವತ್ತು ನಂದಿನಿ ಅನ್ನೋ ಒಂದು ವ್ಯಕ್ತಿತ್ವ ಆಗಿರ್ಬೇಕಂದ್ರೆ ಅದು ಸಮಾಜದ ಕೊಡುಗೆ. ಎಲ್ಲರಿಗೂ ನಾನು ಖಂಡಿತವಾಗ್ಲೂ ಹೃದಯಾಂತರಾಳದಿಂದ ಹೇಳ್ತಾ ಇದ್ದೀನಿ, ಅತ್ಯಂತ ಚಿರಋಣಿ ನಾನು ನಿಮಗೆಲ್ಲರಿಗೂ. Thank you.
ಬಲವು